ಡೆಫಿನೆಟ್ಲಿ. ಅಂದರೆ ನನಗೆ ಸ್ಮಾಲ್ ಸಿನಿಮಾ ದೊಡ್ಡ ಸಿನಿಮಾ ಅನ್ನುವಂಥ ಮತ್ತು ಜೊತೆಗೆ ಅನ್ಯ ಭಾಷೆಯ ಸಿನಿಮಾ ನಮ್ಮ ಸಿನಿಮಾ ಅದು ಕೂಡ ಇಲ್ಲ. ಒಳ್ಳೆ ಸಿನಿಮಾ ಕೆಟ್ಟ ಸಿನಿಮಾ ಅದನ್ನು ನಮ್ಮ ಜನಗಳು ಯಾವತ್ತೂ ಮಾಡ್ತಾ ಇದ್ದಾರೆ ಕೂಡ. ನಾವು ಬರೀ ನೀವು ನಮ್ಮ ಸಿನಿಮಾಗಳನ್ನು ನೋಡ್ತಾ ಇಲ್ಲ ಅನ್ನೋದಕ್ಕಿಂತ ನಾವು ಒಳ್ಳೆ ಸಿನಿಮಾಗಳನ್ನು ತಂದು ನಿಮ್ಮ ಮುಂದೆ ಇಡೋ ಪ್ರಯತ್ನಗಳನ್ನು ಮಾಡ್ತಿದ್ದೀವಿ ಅನ್ನೋಂಥ ಹೋರಾಟ ನಮ್ಮಲ್ಲೂ ಇರಬೇಕು ಅಂತ ನಾನು ಭಾವಿಸ್ತೀನಿ. ಅದರಲ್ಲಿ ಸಣ್ಣ ಸಿನಿಮಾ ಈಗ ಒಂದು ರೆಟ್ರೋ ಅಂತ ಒಂದು ಸಿನಿಮಾ ಬಂತು ತಮಿಳಲ್ಲಿ, ಅದರ ಜೊತೆಗೆ ಟೂರಿಸ್ಟ್ ಫ್ಯಾಮಿಲಿ ಬಂತು. ಒಂದು ದೊಡ್ಡ ಸಿನಿಮಾ, ಒಂದು ಮೀಡಿಯಂ ಸಿನಿಮಾ, ಬಟ್ ರೆಟ್ರೋ ವಿನ್ ಆಯಿತು. ಜನಗಳು ಮ್ಯಾಟ್ರ್ ಆಗಿಲ್ಲ, ಯಾರು ದೊಡ್ಡ ಸ್ಟಾರ್ ಇದ್ದಾರೆ, ಎಷ್ಟು ಬಜೆಟ್ ಇದೆ ಅನ್ನೋದು ಮ್ಯಾಟ್ರ್ ಆಗಿಲ್ಲ. ಅದೇ ನಾ ಹೇಳಿದ್ದು, ಅದೇ ಇನ್ವೆಸ್ಟ್ಮೆಂಟ್ ಬಗ್ಗೆನೇ ಮಾತಾಡಿದ್ರು. ಅಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ನಮ್ಮಷ್ಟು ಕಮ್ಮಿ ಇಲ್ಲದೆ ಇರ್ಬೋದು, ಬಟ್ ಎರಡಕ್ಕೆ ಕಂಪೇರ್ ಮಾಡಿದ್ರೆ ಇದು ಸಣ್ಣ ಸಿನಿಮಾವೇ. ಅದೇ ರೀತಿ ರೋಮಾಂಚಮ್ ಅನ್ನುವಂಥ ಸಿನಿಮಾ ಯಾವ ಡಿಸ್ಟ್ರಿಬ್ಯೂಟರ್ಗಳು ತಗೊಳ್ಳಿಲ್ಲ, ಯಾಕಂದರೆ ಆ ಸಿನಿಮಾ ಬೇಡ ಅನ್ನೋ ಕಾರಣಕ್ಕೋಸ್ಕರ. ಯಾರೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅದರ ಪ್ರೊಡ್ಯೂಸರ್ ಆಗಿ ಸಿನಿಮಾ ಮಾಡಿದ ಸೂಪರ್ ಡೂಪರ್ ಹಿಟ್ ಆಯಿತು. ಸೊ ನನ್ನ ಪ್ರಕಾರ ಒಂದು ಮೊಟ್ಟೆಯ ಕತೆ ಮಾಡಬೇಕಾದ್ರೆ ಯಾವ ನಂಬಿಕೆ ಇದೆ ಅದೇ ನಂಬಿಕೆ ಇವತ್ತಿಗೂ ಕೂಡ. 24 ಲಕ್ಷ 33 ಲಕ್ಷದಲ್ಲಿ ಮಾಡಿದಂಥ ಒಂದು ಮೊಟ್ಟೆಯ ಕತೆ ಇಡೀ ಕರ್ನಾಟಕದಲ್ಲಿ ವರ್ಕ್ ಆಗುತ್ತೆ ಅಂದರೆ ಖಂಡಿತ ಜನಗಳಿಗೆ ಅದೆಲ್ಲ ಇಂಪಾರ್ಟೆಂಟ್. ಜನಗಳಿಗೆ ಬಿಗ್ ಎಕ್ಸ್ಪೀರಿಯನ್ಸ್ ಇಂಪಾರ್ಟೆಂಟ್. ಆ ಬಿಗ್ ಎಕ್ಸ್ಪೀರಿಯನ್ಸ್ ಕೆಲವು ಸಲ ದೊಡ್ಡ ಬಜೆಟ್ ಸಿನಿಮಾಗಳಲ್ಲಿ ಸಿಗದೇ ಇರ್ಬೋದು, ದೊಡ್ಡ ಬಜೆಟ್ ದೊಡ್ಡ ಸೆಟ್, ಬಟ್ ನಿಮ್ಗೇನು ಅನ್ಸುತ್ತೆ, ಅಯ್ಯೋ ಇದನ್ನು ನೋಡಿದ್ದೀನಿ ಅಂತ ಅನ್ಸುತ್ತೆ. ಇಟ್ ಇಸ್ ನಾಟ್ ಅ ಬಿಗ್ ಎಕ್ಸ್ಪೀರಿಯನ್ಸ್, ಇಟ್ಸ್ ಅ ಬಿಗ್ ಬಜೆಟ್ ಫಿಲ್ಮ್. ಐ ಥಿಂಕ್ ವಿ ಆರ್ ಟ್ರೈಂಗ್ ಟು ಕ್ರಿಯೇಟ್ ಬಿಗ್ ಎಕ್ಸ್ಪೀರಿಯನ್ಸ್ ಇನ್ ದಿಸ್ ಫಿಲ್ಮ್. ಐ ಥಿಂಕ್ ವಿ ಹ್ಯಾವ್ ಕ್ರಿಯೇಟೆಡ್ ಅಂತ ನಂಬಿಕೆ ಮ್ಯಾಮ್.